ಸರ್ ಇನ್ನು ವಿಜಯ್ ಸರ್ ಅಂತಂದ್ರೆ ಶ್ರಮ, ಶಕ್ತಿ, ಪ್ರಯೋಗ, ಪ್ರಯತ್ನ ಎಲ್ಲಕ್ಕೂ ಸಮನಾರ್ಥಕವಾಗಿ ನಿಂತ್ಕೋತಾರೆ ಸರ್. ಅಂದ್ರೆ ನಿಮ್ಮ ಲೈಫ್ ಜರ್ನಿ ನೋಡ್ಕೊ ಬಂದ್ರೆ ಇಷ್ಟು ವರ್ಷದಲ್ಲಿ ಹೌದು ಎಲ್ಲೂ ಕೂಡ ನಿಂತಿಲ್ಲ. ಹೌದು, ನನ್ನ ಕೈಲಾಗದಾರು ಒಂದು ಟ್ರೈ ಏನಾದ್ರು ಮಾಡ್ಬೇಕು ಅಂತ ಹೋಗ್ತಾ ಇರ್ತೀರಿ. ಹೌದು, ಸಾಧಿಸಿದ್ರಿ ಸರ್. ಹೌದು ಸರ್ ಮೊದಲ ಸರಿ ಸಲಗ ಅಂತ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಇಡೀ ಇಂಡಸ್ಟ್ರಿನಲ್ಲೇ ಅಥವಾ ತುಂಬಾ ಆಪ್ತ ಬಳಗದಲ್ಲ ಒಂದಿತ್ತು, ವಿಜಯ್ ಮಾಡ್ತಾರ, ಆಗುತ್ತಾ, ಹೋಗುತ್ತಾ ಅಂತ. ಸೊ ಅದಕ್ಕೆಲ್ಲ ಥಿಯೇಟರ್ ಮುಂದ್ಗಡೆ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ರಿ, ಚಿತ್ರಮಂದಿರ ತುಂಬಿದೆ, ಅದೊಂದೇ ಮಾತು ಸಾಕಾಗಿತ್ತು ಅಂತ. ಒಂದ್ ಹೇಳಪ್ಪ, ಇವತ್ತು ನಿನ್ನ ಏಳಿಗೆನೆ ಸಹಿಸದೇ ಇರುವಂತ ಜನ ನಿಮ್ ಫೀಲ್ಡ್ ಅಲ್ಲಿ ಇರ್ತಾರೆ. ನಮ್ದು ತುಂಬಾ ಪವರ್ಫುಲ್ ಫೀಲ್ಡು, ನಮ್ ಏಳಿಗೆನೆ ಸಹಿಸೋದಕ್ಕೆ ತುಂಬಾ ಬೆರಳೆಣಿಕೆ ಜನ ಇರ್ತಾರೆ. ಸೊ ಅವ್ರು ಏನ್ ಅನ್ಕೋತಾರೆ, ನಾವ್ ಇವ್ರನ್ನ ಡ್ಯಾಮೇಜ್ ಮಾಡ್ಬಿಟ್ರೆ ಇವ್ರು ಬೆಳೆಯಲ್ಲ, ಇವ್ರನ್ನ ಹಾಳು ಮಾಡ್ಬಿಡೋಣ ಅನ್ಕೊಂಡು ಅವ್ರು ಅನ್ಕೊಂತಾರೆ. ದೇವ್ರ ಹಣೆ ನಮ್ಮ ಹಣೆ ಬರೋಣ ಬದಲಾಯಿಸಕ್ ಆಗಲ್ಲ. ಹಣೆ ಬರ್ದ ಏನ್ ಬಂದಿದ್ಯೋ ಅದೇ ಆಗೋದು ಅಲ್ವಾ? ಹಣೆ ಬರೋಕೆ ಯಾರು ಹೊಣೆ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಮಗೂ ತುಂಬಾ ಶತ್ರುಗಳು ಇರ್ತಾರೆ. ಯಾವತ್ತೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಸಲಗ ಗೆದ್ಬಿಟ್ನಾ ಭೀಮಾ ನೋಡೋಣ ಬನ್ರಿ, ಅದೇನ್ ದೊಡ್ಡ ವಿಷಯ. ಅದಕ್ಕೊಂದು ಮಾತಾಡ್ತಾರೆ. ಹೌದು ಹೌದು ಸಿ, ಯಾರಿಗೆ ಯಾರು ಇಲ್ಲಿ ನೆಮ್ಮದಿ ಕೊಡಲ್ಲ, ನಾವು ತಗೋಬೇಕಷ್ಟೇ ನಮ್ ನೆಮ್ಮದಿನ. ಅಲ್ವೇನಪ್ಪ? ನಿಜ ನಿಜ ನಿಜ. ಸೊ ಹಂಗಾಗಿ ಯಾವ್ದನ್ನ ಕೇಳಿಸ್ಕೋಬೇಕು, ಯಾವ್ದನ್ನ ಬಿಡ್ಬೇಕು, ನಮ್ದು ನಮ್ ಕಿವಿ ಮಾಡ್ಕೋಬೇಕು, ಇತ್ತಾಳೆ ಕಿವಿ ಮಾಡ್ಕೋಬಾರ್ದು. ಕರೆಕ್ಟ್ ಅಲ್ವಾ? ದೇವ್ರ ಕೊಟ್ಟಿರೋ ಕಿವಿ ಹಿಂಗೆ ಬಿಟ್ರೆ ಚೆನ್ನಾಗಿ ಕೇಳತ್ತೆ. ಇತ್ತಾಳೆ ಕಿವಿ ಇಟ್ಕೊಂಡ್ರೆ ತುಂಬಾ ಬೌನ್ಸ್ ಆಗುತ್ತೆ, ಟಣ್ 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 ಅಂತ. ಯಾವ್ದಾವ್ದೋ ಮೆಸೇಜ್ ಎಲ್ಲ ಕರೆಕ್ಟ್ ಅನ್ಸ್ಬಿಡತ್ತೆ, ಎಕೋ ಹೊಡೆಯುತ್ತೆ, ಎಕೋ ಸಿಸ್ಟಮ್. ನಿಜ ಸರ್. ಇದು ಭೀಮಾ ಅನ್ನೋ ಟೈಟಲ್ ಯಾಕೆ ಭೀಮಾ? ಅಮ್ಮ ಈಗ ಟೈಟ್ಲು ಅಂದಾಗ ಒಳ್ಳೊಳ್ಳೆ ಅಂದ್ರೆ ಈಗ ನಾವೆಲ್ಲ ಭೀಮಾ ಬಗ್ಗೆ ಮಾತಾಡ್ತೀವಿ, ಎಲ್ರೂ ಕೇಳ್ತಾರೆ ಅಂದ್ರೆ ಸಿಂಪಲ್ ವಿಷಯನಪ್ಪ. ಟೈಟ್ಲ್ ಇಡೋದೇ ಎಲ್ರಿಗೂ ಗೊತ್ತಾಗ್ಲಿ. ಅದ್ರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರೋದು ಯಾವಾಗ್ಲೂ ಹುಡುಕ್ತಿವಿ. ಓಕೆ, ಆ ಪಾಸಿಟಿವ್ ಎನರ್ಜಿ ಹುಡುಕ್ದಾಗ್ಲೇ ಹಾಗೆ ಭೀಮಾ ಅದೆಲ್ಲ ಸಿಕ್ಕೋದು. ಭೀಮ ಬಲ ಅಂತ ಹೇಳ್ಬೋದು. ಭೀಮ ಬಲ ಅಂತ ಹೇಳ್ಬೋದು. ರೈಟಿಂಗ್ ಪಾರ್ಟ್ ಕೂತ್ಕೊಂಡಾಗ ಸರ್, ಆದ್ರೆ ನೀವು ಹೇಳಿದ್ರೆ ಅಂದ್ರೆ ನಮ್ಮ ಹುಡುಗರು ಕಟ್ಕೊಂಡು ಏರಿಯಾ ಹೋಗ್ತಾ ಇರ್ತೀನಿ. ಹೌದು, ಜಗತ್ತಲ್ಲೇ ಏನ್ ನಡೀತಾ ಇರುತ್ತೆ, ಅದನ್ನೇ ನನ್ನ ಕ್ಯಾಚ್ ಮಾಡ್ತೀನಿ ಅಂತ. ಹೌದು. ಸೊ ಬೆಂಗಳೂರು ಅಂತ ನಗರ ನೋಡಿದಾಗ ಸರ್, ಈ ಕಡೆ ಹೈ ಕ್ಲಾಸ್ ನೋಡಿದೀವಿ. ಹೌದು. ತುಂಬಾ ಬಡತನದ ಜೀವನ ಹತ್ರದಿಂದ ನೋಡಿರ್ತೀವಿ ಸರ್. ಆ ಕ್ಲಾಸ್ ವರ್ಗ ಸಂಘರ್ಷ ಅಂತ ಇರುತ್ತಲ್ಲ ಸರ್, ಅದು ಅಲ್ಲಿ ಮಕ್ಕಳು ಇಲ್ಲಿ ಮಕ್ಕಳು ಬೇರೆ ಬೇರೆ ರೀತಿ ಬದುಕೋ ತರ ಇರುತ್ತೆ. ಸೊ ಅದೆಲ್ಲವನ್ನು ಭೀಮದಲ್ಲಿ ಹೆಂಗೆ ಟಚ್ ಮಾಡಿದ್ರೆ ಏನಾಗುತ್ತೆ, ಆಡೋ ಮಕ್ಕಳು ಬೆಳೆದ್ರು, ಕೋಣೆ ಇರೋ ಮಕ್ಕಳು ಕೊಳತೋದ್ರು ಅಂತ. ಆಯ್ತಾ? ನೀವ್ ಹೇಳ್ತಾ ಇರೋ ಕ್ಲಾಸ್ ಅಂದ್ರೆ ನೀವೇನ್ ಹೇಳ್ತೀರಾ? ಅಲ್ಲ, ಇಬ್ರಿಗೂ ಚಟ ಇದೆ. ಅಲ್ಲ, ಅದ್ರಲ್ಲಿ ಕೆಲವು ಮಕ್ಕಳು, ನಾನು ಹೇಳೋದು ಈಗ ಹೈ ಕ್ಲಾಸ್ ಮಕ್ಕಳು ಅಂತ ಏನಿದಾರಲ್ಲ, ಅವ್ರ ರೋಡಲ್ಲಿ ಇಬ್ರು ಕೊಳೆ ಆಗ್ಬಿಡ್ತೀವಿ ಅಂತ ಬದುಕ್ತಾ ಇರ್ತಾರೆ. ಆದ್ರೆ ನಾನು ಅಲ್ಲಿ ವರ್ಗಗಳನ್ನ ಹುಡ್ಕಲ್ಲ. ಯಾಕಂದ್ರೆ ಹೈ ಕ್ಲಾಸ್ ಮನೆಯಲ್ಲಿ ಅವ್ನಿಗೊಂದು 25 ಕೋಟಿ ಸಾಲ ಇರುತ್ತೆ. ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಜಾಸ್ತಿ ಇರಲ್ಲ, ಒಂದು 10,000 20,000 ಇರುತ್ತೆ. ಅಲ್ಲಿ ಯಾರು ಹೈ ಕ್ಲಾಸು? ಇವನು ಹೈ ಕ್ಲಾಸ್ ಅಲ್ವಾ? ನಿಜ ನಿಜ ನಿಜ. ಕರೆಕ್ಟಾ? ನಿಜ. ಇವನು ಹೈ ಕ್ಲಾಸ್ ಆಕ್ಚುಲಿ. ಅವ್ರಿಗೆ ಏನ್ ಕ್ಲಾಸ್ ಕೊಡ್ಬೇಕು ನೀನೇ ಯೋಚನೆ ಮಾಡು, ಅಲ್ವಪ್ಪ? ಎಲ್ಲಿ ಹಣದ ದಾಹ ಇದೆಯೋ ಅಲ್ಲಿ ಸುಖ ಇಲ್ಲ. ಆಯ್ತಾ? ಅಲ್ಲಿ ಯಾವತ್ತೂ ಸುಖ ಇಲ್ಲ. ಹಂಗಾಗಿ ಮಕ್ಕಳಿದಾರಲ್ಲ, ಅಂದ್ರೆ ಇವತ್ತೆಲ್ಲ ಮಕ್ಳು ಏನಾಗಿದಾರಪ್ಪ, ಎಲ್ಲ ಫೋನು, ರೀಚಾರ್ಜು, ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟು, ಇದು ಬಿಟ್ರೆ ಇನ್ನೇನಕ್ಕೂ ಇಲ್ಲ. ನನಗೆ ಅದನ್ನು ಒಂದಷ್ಟು ಜನ ಮಕ್ಕಳಿದ್ದಾರೆ, ನುಗ್ಗವರು ಒಳಗಡೆ. ಅವ್ರಿಗೆ ಒಂದು ಇನ್ಸ್ಪೈರ್ ಆಗಲಿ ಅಂತ ಅಷ್ಟೇ ನಾವೇನೋ ಮಾಡಬೇಕು ಜೀವನದಲ್ಲಿ ಅಂತ.